ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತ ಧೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 49ನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಪುರುವಿನ ವಂಶವರ್ಣನೆ, ಭರದ್ವಾಜನ ಉತ್ಪತ್ತಿಯ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತಮುನಿಯು ಹೇಳುತ್ತಾನೆ, ಬೃಹಕ್ಷತ್ರನಿಗೆ ಹಸ್ತಿ ಎಂಬ ಮಗನಿದ್ದನು. ಇವನು ಹಸ್ತಿನಾವತಿ ನಗರವನ್ನು ಪೂರ್ವದಲ್ಲಿ ಕಟ್ಟಿಸಿದನು. ಹಸ್ತಿಗೆ ಬಹು ಕೀರ್ತಿವಂತರಾದ ಅಜಮೀಢ, ದ್ವಿಮೀಢ ಮತ್ತು ಪುರುಮೀಢರೆಂಬ 3 ಜನ ಪುತ್ರರು ಹುಟ್ಟಿದರು. ಅಜಮೀಢನಿಗೆ ಕುರುಕುಲವನ್ನು ಬೆಳೆಸಿದ 3 ಪತ್ನಿಯರಿದ್ದರು. ನೀಲಿನಿ, ಧೂಮಿನಿ ಮತ್ತು ಕೇಶಿನಿಯರೆಂದು ಅವರ ಹೆಸರು. ಅವನು ಆ ಪತ್ನಿಯರಲ್ಲಿ ದೇವತೆಗಳಂತೆ ಕಾಂತಿಮಂತರಾದ ಮಕ್ಕಳನ್ನು ಪಡೆದನು. ಮಹಾ ತೇಜಸ್ವಿಗಳು ಧಾರ್ಮಿಕರೂ ಆದ ಪುತ್ರರು ಭರದ್ವಾಜನ ಅನುಗ್ರಹದಿಂದ ವೃದ್ಧನಾದ ಅಜಮೀಢನ ತಪಸ್ಸು ಮುಗಿದ ಬಳಿಕ ಹುಟ್ಟಿದರು. ಅದರ ವಿವರವನ್ನು ಹೇಳುವೆನು ಕೇಳಿ.
ಅಜಮೀಢನ ಪತ್ನಿಯಾದ ಕೇಶಿನಿಯಲ್ಲಿ ಕಣ್ವನು ಜನಿಸಿದನು. ಅವನಿಗೆ ಮೇಧಾತಿಥಿಯು ಮಗನಾದನು. ಕಣ್ವ ವಂಶೀಯರಾದ ಬ್ರಾಹ್ಮಣರಿಗೆ ಅವನಿಂದ ಕಣ್ವಾಯನರೆಂಬ ಹೆಸರು ಬಂದಿತು. ಅಜಮೀಢನಿಗೆ ಭೂಮಿನಿ ಎಂಬ ಪತ್ನಿಯಲ್ಲಿ ಬೃಹದನುವೆಂಬ ರಾಜನು ಹುಟ್ಟಿದನು. ಬೃಹದನುವಿಗೆ ಬೃಹಂತನು, ಅವನಿಗೆ ಬೃಹನ್ಮನನು ಪುತ್ರರಾದರು. ಬೃಹನ್ಮನನ ಮಗನಿಗೆ ಬೃಹದ್ದನುವೆಂದು ಹೆಸರು. ಬೃಹದ್ದನುವಿನಿಂದ ಬೃಹದಿಷುವು, ಅವನಿಂದ ಜಯದ್ರಥನು ಜನಿಸಿದರು. ಜಯದ್ರಥನಿಗೆ ಅಶ್ವಜಿತ್ತು, ಅಶ್ವಜಿತ್ತಿಗೆ ಸೇನಜಿತ್ತು ಉದಿಸಿದರು. ತರುವಾಯ ಸೇನಜಿತ್ತಿಗೆ ಲೋಕಪ್ರಖ್ಯಾತರಾದ ರುಚಿರಾಶ್ವ, ಕಾವ್ಯ, ದೃಢರಥ ಮತ್ತು ವತ್ಸ ಎಂಬ 4 ಮಕ್ಕಳು ಹುಟ್ಟಿದರು. ವತ್ಸನು ಅವಂತಿನಗರದ ಅರಸನು. ಪರಿವತ್ಸಕರೆಂಬವರು ಇವನ ವಂಶದವರು. ರುಚಿರಾಶ್ವನ ಮಗನು ಮಹಾಕೀರ್ತಿವಂತನಾದ ಪೃಥುಸೇನ. ಪೃಥುಸೇನನ ಪುತ್ರನು ಪೌರ. ಅವನ ಮಗನು ನೀಪ. ನೀಪನಿಗೆ ಅಪರಿಮಿತ ತೇಜೋವಂತರಾದ 100 ಜನ ಮಕ್ಕಳಾದರು. ಆ ರಾಜರೆಲ್ಲರೂ ನೀಪರೆಂದೇ ಪ್ರಖ್ಯಾತರಾಗಿರುವರು. ಅವರ ವಂಶಕ್ಕೆ ಕೀರ್ತಿಯನ್ನು ತಂದು ಅದನ್ನು ಬೆಳೆಸಿದವನು ಶ್ರೀರಾಮನೆಂಬವನು. ಕಾವ್ಯನಿಂದ ಪ್ರಖ್ಯಾತನಾದ ಸಮರನು ಹುಟ್ಟಿದನು. ಯುದ್ಧವೆಂದರೆ ಯಾವಾಗಲೂ ಅವನಿಗೆ ಇಷ್ಟ. ಸಮರನಿಗೆ ಪಾರ, ಸಂಪಾರ, ಸದಶ್ವ ಎಂಬ ಸರ್ವಗುಣ ಸಂಪನ್ನರಾದ 3 ಪ್ರಸಿದ್ಧರಾದ ಮಕ್ಕಳು ಜನಿಸಿದರು. ಪಾರನಿಗೆ ಪೃಥುವೆಂಬ ಮಗನಾದನು. ಪೃಥುವಿಗೆ ಸುಕೃತನು ಜನಿಸಿದನು. ಸರ್ವಗುಣ ಪೂರ್ಣನಾದ ವಿಭ್ರಾಜನು ಅವನ ಪುತ್ರನಾದನು. ವೀರ್ಯವಂತನಾದ ಅನುಹನು ವಿಭ್ರಾಜನ ಮಗನೆನಿಸಿದನು. ಬಹುಕೀರ್ತಿವಂತನಾದ ಇವನು ಶುಕನ ಮಗಳಾದ ಕೃತ್ವಿ ಎಂಬವಳನ್ನು ಪಾಣಿಗ್ರಹಣ ಮಾಡಿಕೊಂಡನು. ಬ್ರಹ್ಮದತ್ತ ಮಹೀಪತಿಯು ಅನುಹನ ಮಗನು. ಅವನ ಮಗನು ಯುಗದತ್ತ. ವಿಭ್ರಾಜನು ತನ್ನ ಪುಣ್ಯಕರ್ಮದ ಫಲದಿಂದ ಮಹಾಕೀರ್ತಿವಂತನಾದ ವಿಶ್ವಕ್ಸೇನ ರಾಜನಾಗಿ ಭೂಮಿಯಲ್ಲಿ ಮತ್ತೆ ಜನಿಸಿದನು. ವಿಶ್ವಕ್ಸೇನನ ಮಗ ಉದಕ್ಸೇನ. ಅವನ ಪುತ್ರನು ಭಲ್ಲಾಟ. ಅವನ ಮಗನೇ ಜನಮೇಜಯನು. ಇವನಿಗಾಗಿ ಉಗ್ರಾಯುಧನು ನೀಪರನ್ನೆಲ್ಲ ನಿರ್ಮೂಲ ಮಾಡಿದನು. ಋಷಿಗಳು ಕೇಳುತ್ತಾರೆ, ಉಗ್ರಾಯುಧನು ಯಾರ ಮಗ? ಅವನನ್ನು ಯಾರ ವಂಶದವನೆಂದು ಹೇಳುತ್ತಾರೆ? ಏತಕ್ಕಾಗಿ ಅವನು ನೀಪರನ್ನೆಲ್ಲ ಧ್ವಂಸ ಮಾಡಿದನು? ಸೂತಮುನಿಯು ಹೇಳುತ್ತಾನೆ, ಉಗ್ರಾಯುಧನು ಸೂರ್ಯವಂಶದಲ್ಲಿ ಹುಟ್ಟಿದವನು. ಅವನು ಶ್ರೇಷ್ಠವಾದ ತಪೋವನದಲ್ಲಿ ಮೋಟು ಮರದಂತೆ ಅಲುಗಾಡದೆ ನಿಂತು 1000 ವರ್ಷಗಳ ಕಾಲ ತಪಸ್ಸು ಮಾಡಿದನು. ಜನಮೇಜಯನು ಬಂದು ಅವನನ್ನು ಸೇವಿಸಿದನು. ತಪಸ್ಸಿನ ಬಲದಿಂದ ಸರ್ವಶಕ್ತನೆನಿಸಿದ್ದ ಉಗ್ರಾಯುಧನು ಜನಮೇಜಯನಿಗೆ ರಾಜ್ಯವನ್ನು ಕೊಡುವುದಾಗಿ ವಾಗ್ದಾನ ಮಾಡಿ ನೀಪರನ್ನು ಪ್ರಹರಿಸಿದನು. ಅವರಿಗೆ ಬಗೆ ಬಗೆಯ ಸಮಾಧಾನೋಕ್ತಿಗಳನ್ನು ಹೇಳಿದನು. ಅವರು ಕೇಳದಿರಲು ಇಬ್ಬರೂ ಸೇರಿ ಅವರನ್ನು ಸಂಹರಿಸತೊಡಗಿದರು. ಕೊಲೆಗೆ ತುತ್ತಾಗುವುದಕ್ಕಾಗಿ ತನ್ನ ಕಡೆಗೆ ಬರುತ್ತಿರುವ ಅವರಿಗೆ ಉಗ್ರಾಯುಧನು ಹೇಳಿದನು, ನನ್ನ ಮಾತನ್ನು ನೀವು ಕೇಳಲಿಲ್ಲ. ಆದ್ದರಿಂದ
ಶರಣಾಗತ ರಕ್ಷಣೆಗಾಗಿ ನಿಮಗೆ ಹೀಗೆ ಶಾಪವನ್ನು ಕೊಡುವೆನು. ನಾನು ತಪಸ್ಸನ್ನು ಮಾಡಿದ್ದರೆ ನಿಮ್ಮೆಲ್ಲರನ್ನೂ ಯಮನು ಕರೆದೊಯ್ಯಲಿ ಎಂದು ಶಪಿಸಿದನು. ಬಳಿಕ ಅವನ ಕಣ್ಣ ಮುಂದೆಯೇ ಯಮನು ಅವರನ್ನು ಎಳೆದೊಯ್ದನು. ಇದನ್ನು ನೋಡಿ ಉಗ್ರಾಯುಧನಿಗೆ ಬಹಳ ಕನಿಕರ ಹುಟ್ಟಿತು. ಇಗೋ, ಇಲ್ಲಿ ಸತ್ತಿರುವ ಈ ವೀರರನ್ನು ನನಗೋಸ್ಕರವಾಗಿ ನೀನು ರಕ್ಷಿಸು ಎಂದು ಜನಮೇಜಯನಿಗೆ ಹೇಳಿದನು. ಜನಮೇಜಯ ರಾಜನು ಹಾಗೆಯೇ ಆಗಲೆಂದು ಒಪ್ಪಿಕೊಂಡು, ನಡತೆಗೆಟ್ಟ ಎಲೈ ಪಾಪಿಗಳೇ, ಇವನಿಗೆ ನೀವು ಸೇವಕರಾಗುವಿರಿ ಎಂದು ಗರ್ಜಿಸುತ್ತಾ ಯಮನೊಡನೆ ಬಹುಕಾಲ ಯುದ್ಧ ಮಾಡಿದನು. ಭಯಂಕರರಾದ ನರಕವಾಸಿಗಳೊಡನೆಯೂ ವ್ಯಾಧಿಗಳೊಡನೆಯೂ ಕೂಡಿ ಬಂದ ಯಮನೊಡನೆ ಹೋರಾಡಿ ತನ್ನ ಬಲದಿಂದ ಆ ನೀಪರನ್ನು ವಶಪಡಿಸಿಕೊಂಡು ಅವರನ್ನು ಮುನಿಗೆ ಒಪ್ಪಿಸಿದನು. ಅದೊಂದು ಆಶ್ಚರ್ಯದಂತಿದ್ದಿತು. ಬಳಿಕ ಯಮನು ಸಂತೋಷಗೊಂಡು ಅವನಿಗೆ ಮೋಕ್ಷ ಸಾಧಕವಾದ ದಿವ್ಯ ಜ್ಞಾನವನ್ನಿತ್ತನು. ಎಲ್ಲರೂ ಯುಕ್ತ ರೀತಿಯಲ್ಲಿ ವರ್ತಿಸಿ ಶಾಶ್ವತನಾದ ಶ್ರೀಕೃಷ್ಣನ ಸನ್ನಿಧಾನವನ್ನು ಸೇರಿದರು. ಇವರೆಲ್ಲರ ಚರಿತ್ರೆಯನ್ನೂ ಕೇಳಿ ತಿಳಿದುಕೊಂಡರೆ ಅಪಮೃತ್ಯುಗಳ ಬಾಧೆಯಿಲ್ಲ. ಈ ಲೋಕದಲ್ಲೂ ಪರಲೋಕದಲ್ಲೂ ಅಕ್ಷಯ ಸುಖವು ಲಭಿಸುವುದು. ಅಜಮೀಢನಿಗೆ ಧೂಮಿನಿ ಎಂಬ ಭಾರ್ಯೆಯಲ್ಲಿ ವಿದ್ವಾಂಸನಾದ ಯವೀನರನು ಜನಿಸಿದನು. ಅವನ ಮಗನು ಧೃತಿಮಂತನು. ಅವನಿಗೆ ಸತ್ಯಧೃತಿ ಎಂಬ ಮಗನಾದನು. ತರುವಾಯ ಸತ್ಯಧೃತಿಗೆ ದೃಢನೇಮಿಯು ಹುಟ್ಟಿದನು. ಇವನು ಪ್ರತಾಪಶಾಲಿ. ದೃಢನೇಮಿಗೆ ಸುಧರ್ಮನೆಂಬ ರಾಜನು ಮಗನಾದನು. ಪ್ರತಾಪವಂತನೆಂಬ ಚಕ್ರವರ್ತಿಯು ಈ ಸುಧರ್ಮನ ಮಗನು. ಪ್ರತಾಪವಂತನು ಭೂಮಂಡಲಕ್ಕೆಲ್ಲ ಚಕ್ರವರ್ತಿಯಾಗಿ ಏಕಾಧಿಪತ್ಯವನ್ನು ನಡೆಸಿದನು. ಅವನ ಪ್ರಸಿದ್ಧವಾದ ವಂಶದಲ್ಲಿ ಮಹಾಪೌರವನೆಂಬವನು ಜನಿಸಿದನು. ಮಹಾಪೌರವನ ಮಗನು ರುಕ್ಮರಥನೆಂಬ ರಾಜನು. ಅವನಿಗೆ ಸುಪಾರ್ಶ್ವ ಭೂಪತಿಯು ಮಗನಾದನು. ಸುಪಾರ್ಶ್ವನ ಪುತ್ರನು ಧಾರ್ಮಿಕನಾದ ಸುಮತಿ. ಸನ್ನತಿಮಂತನೆಂಬ ರಾಜನು ಸುಮತಿಯ ಮಗನು. ಇವನೂ ಸಹ ಧರ್ಮಶೀಲನು. ಆ ಸನ್ನತಿಮಂತನಿಗೆ ಕೃತನೆಂಬ ಶ್ಲಾಘ್ಯವಾದ ಕುಮಾರನು ಉದಿಸಿದನು. ಇವನು ಕುಶಲನ ಪುತ್ರನೂ ಮಹಾತ್ಮನೂ ಆದ ಹಿರಣ್ಯನಾಭಿಯ ಶಿಷ್ಯನು. ಅವನು ಸಾಮ ಸಂಹಿತೆಗಳನ್ನು 24 ಭಾಗವಾಗಿ ವಿಂಗಡಿಸಿದನು. ಅವುಗಳಿಗೆ ಪ್ರಾಚ್ಯ ಸಾಮಗಳೆಂಬ ವ್ಯವಹಾರವು ಬಂದಿತು. ಸಾಮವೇದವನ್ನು ಅಧ್ಯಯನ ಮಾಡುವವರಿಗೆ ಅವನ ಹೆಸರನ್ನನುಸರಿಸಿ ಕಾರ್ತರೆಂಬ ಪ್ರಖ್ಯಾತಿ ಲೋಕದಲ್ಲಿ ಬಂದಿದೆ. ಕೃತನ ಮಗನಾದ ಉಗ್ರಾಯುಧನು ಮಹಾಪೌರವನ ವಂಶಕ್ಕೆ ಕೀರ್ತಿಯನ್ನು ತಂದು ಬೆಳೆಸಿದನು. ತನ್ನ ಪರಾಕ್ರಮದಿಂದ ಅವನು ಪೃಥುಕನ ತಂದೆಯೂ ಪಾಂಚಾಲಾಧಿಪತಿಯೂ ವೀರನೂ ಆದ ನೀಲನೆಂಬ ಮಹಾರಾಜನನ್ನು ಸಂಹರಿಸಿದನು. ಉಗ್ರಾಯುಧನಿಗೆ ವಿಶೇಷ ಕೀರ್ತಿಶಾಲಿಯಾದ ಕ್ಷೇಮನೆಂಬ ಮಗನು ಜನಿಸಿದನು. ಕ್ಷೇಮನಿಂದ ಸುನೀತನು ಹುಟ್ಟಿದನು. ಸುನೀತನ ಮಗನು ನೃಪಂಜಯನೆಂಬವನು. ನೃಪಂಜಯನ ಪುತ್ರನಿಗೆ ವಿರಥನೆಂದು ಹೆಸರು. ಇವರೆಲ್ಲರೂ ಪುರುವಿನ ವಂಶದಲ್ಲಿ ಹುಟ್ಟಿದವರೆಂದು ತಿಳಿಯಿರಿ. ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ಸೋಮವಂಶೆ
ಪೌರವವಂಶಕೀರ್ತನಂ ನಾಮ ಏಕೋನಪಂಚಾಶತ್ತಮೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 50ನೆಯ ಅಧ್ಯಾಯವಾದ ಪುರುವಿನ ವಂಶವರ್ಣನೆ, ಶಂತನು ರಾಜನ ವೃತ್ತಾಂತದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ, ಕೃಷ್ಣಂ ವಂದೇ ವ್ರಜಪ್ರಿಯಂ, ಕೃಷ್ಣಂ ದ್ವೈಪಾಯನಂ ವಂದೇ, ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.